ಬಂದಿದ್ಯಾ? ಯಶೋರ್ ಮನೆ ಕ್ಯಾಮ್ರಾ ಬಿಲ್ಡಪ್ ತಗೊಳಕ್ ಬಂದಿದ್ಯಾ? ನೀವು ಆ ಥರ ಮಾಡ್ತಿರೋದು ನಾನು ಯಾಕೆ ಬಂದೆ? ನೀವು ಕ್ಯಾಮ್ರಾ ಹಿಡಿತೀರಾ, ಪೇಪರ್ ಕೇಳ್ತೀರಾ? ಪೇಪರ್ ಕೇಳಿ, ಪೇಪರ್ ಕೇಳಿ. ಪೇಪರ್ ಕೊಟ್ಟು ನೋಡಿ ಹಾಕ್ಬಿಡ್ತೀನಿ ನಾನು ಡಾಕ್ಯುಮೆಂಟ್. ಹಾಸನದಲ್ಲಿ ನಟ ಯಶ್ ಅವರ ತಾಯಿ ಪುಷ್ಪ ಅವರ ಸೈಟ್ ವಿಚಾರದಲ್ಲಿ ಮತ್ತೆ ಜಟಾಪಟಿ ನಡೆದಿದೆ. ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವ ನಡುವೆಯೇ ವಿವಾದಿತ ಜಾಗದಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿದೆ. ಕಾಂಪೌಂಡ್ ನಿರ್ಮಾಣಕ್ಕೆ ಪುಷ್ಪ ಮುಂದಾಗುತ್ತಿದ್ದಂತೆ ಜಿಪಿಎ ಹೋಲ್ಡರ್ ದೇವರಾಜ್ ಸ್ಥಳಕ್ಕೆ ಆಗಮಿಸಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಾಗ ನಮ್ಮದೆಂದು ದೇವರಾಜ್ ಆರೋಪಿಸಿದ್ದು, ಕೋರ್ಟ್ ಆದೇಶ ನಮ್ಮ ಪರವಿದೆ ಎಂದು ಹೇಳಿಕೊಂಡಿದ್ದಾರೆ. ಜನವರಿ 4ರಂದು ದೇವರಾಜ್ ಕಾಂಪೌಂಡ್ ಒಡೆದು ತಂತಿಬೇಲಿ ನಿರ್ಮಿಸಿದ್ದ ಆರೋಪವಿದ್ದು, ಈ ಸಂಬಂಧ ದೇವರಾಜ್ ವಿರುದ್ಧ ಅತಿಕ್ರಮ ಪ್ರವೇಶ ಪ್ರಕರಣ ದಾಖಲಿಸಲಾಗಿದೆ. ನಿನ್ನೆ ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನ ಪುಷ್ಪ ತೆರವುಗೊಳಿಸಿದ್ದು, ಸ್ಥಳಕ್ಕೆ ಬಂದ ದೇವರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಾಗವನ್ನ 6 ವರ್ಷಗಳ ಹಿಂದೆ ಖರೀದಿಸಿದ್ದು, 6 ವರ್ಷಗಳಿಂದ ಕಾಂಪೌಂಡ್ ಹಾಕಿಕೊಂಡು ಉಪಯೋಗಿಸುತ್ತಿದ್ದೇನೆ ಎಂದು ಪುಷ್ಪ ಹೇಳಿದ್ದಾರೆ. ಇಂದು ಮತ್ತೆ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿರುವ ಹಿನ್ನೆಲೆಯಲ್ಲಿ 2 ಪಕ್ಷಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ವಿವಾದಿತ ಜಾಗದ ಕುರಿತಂತೆ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದ್ದು, ವಿಚಾರಣೆ ನಡುವೆಯೇ ಸ್ಥಳದಲ್ಲಿನ ಜಟಾಪಟಿ ಮುಂದುವರೆದಿದೆ. ಈಗ ನಮ್ಮ ಜಾಗ ಅಂತ ನಮಗೆ ಕೋರ್ಟಲ್ ನಮಗೆ ಆದೇಶ ಆಗಿದೆ. ಎಲ್ಲ ಕೊಟ್ಟಿದ್ದೀವಿ ನಾವು. ಇದು ಜಡ್ಜ್ ಯಾರು ಇಲ್ಲಿ ಬರ್ತಾರಾ? ಹೌದು, ನಮ್ದು ಕೊಟ್ಟಿದ್ದೀನಿ. ಇವ್ರು ಆಯ್ಕೆ ಕೊಟ್ಟಿದ್ದೀನಿ. ನೀವು ಆ ಥರ ಮಾಡ್ತಿರೋದು ನಾನು ನೀವು ಕ್ಯಾಮ್ರಾ ಹಿಡಿತೀರಾ, ಪೇಪರ್ ಕೇಳ್ತೀರಾ? ಪೇಪರ್ ಕೇಳಿ, ಪೇಪರ್ ಕೇಳಿ. ಪೇಪರ್ ಕೊಟ್ಟು ನೋಡಿ ಹಾಕ್ಬಿಡ್ತೀನಿ ನಾನು ಡಾಕ್ಯುಮೆಂಟ್. ನಮ್ದು ಪ್ರಪಂಚ ಎಲ್ಲಿ ದಾಖಲೆ ಕೈತಾರೆ. ನೀವು ತೋರಿಸಿಲ್ಲ ನಮ್ಮ ಕಲ್ತೀರಿ. ನೀವು ಕೊಡಿ, ಪ್ರಸಾದ್ ಫೋನ್ ಮಾಡಿ ಸಂಜಯ್ ಬರಕ್ಕೆ ಕೊಡಿ. ಲಾಯರು ಇಲ್ಲಿಗೆಲ್ಲ ಬರೋದು, ಲಾಯರ್ ಕೋರ್ಟಿಗೆ ಬರಬೇಕು. ನಿಮ್ಮ ಲಾಯರು ನಿನ್ನೆ ಕೋರ್ಟಿಗೆ ಬಂದಿಲ್ಲ. ನಿಮ್ಮ ಲಾಯರ್ ಕೋರ್ಟಿಗೆ ಬಂದಿಲ್ಲ. ಯಾರು ನೀವು ನಾನು ಟೈಮ್ ತಗೊಬಂದಿಲ್ಲ. ನಿಮ್ಮ ಲಾಯರ್ ಅಟೆಂಡ್ ಆಗಿಲ್ಲ. ನಿಮ್ಮ ಲಾಯರ್ ಅಟೆಂಡ್ ಆಗಿ ನೀವು ತಾನೇ ನೋಟಿತ್ತು ಕಳ್ಸಿದ್ದು ನೀವಲ್ವ? ನಿಮಗೆ ಕಳ್ಸಿದ್ರಲ್ಲ, ಮತ್ತೆ ನೀವು ವ್ಯಾಪಾರ ಕೊಟ್ಟಿದ್ದೀರಿ ಮೇಡಮ್. ನಾನು ಯಾಕೆ ಬರಲಿ? ನಾನು ಯಾಕೆ ಬರಲಿ? ನಿಮ್ಮ ಜಾಗ ತೋರ್ತೀನಿ. ನಿಮ್ಮ ಜಾಗ ಅಂತ ಸರಿ ಮಾಡ್ತೀನಿ ಮೇಡಮ್. ನಿಮ್ಮ ಜಾಗ ತೋರ್ತೀನಿ. ಬರ್ರಿ ನೀವು. ನೀವು ನೋಡಿ, ನೀವು ಅರೆಸ್ಟ್ ಮಾಡಕ್ಕಂತೆ ಅವನ್ನ ಬಿಟ್ಟಿದ್ದೀರಾ. ಇವ್ರು ಯಾಕೆ ಕಂಪ್ಲೇಂಟ್ ಕೊಡಿ. ಬನ್ನಿ, ನಮಗೆ ಕಂಪ್ಲೇಂಟ್ ಕೊಡಿ. ಕೆಲಸ ಮಾಡಬೇಡಿ. ಬನ್ನಿ ಸರ್, ನಾವು ಅವತ್ತು ಬಿಟ್ಟೋಗಿದ್ದೀವಿ. ಅವ್ರು ಹೇಳಿದ್ರು ಕೊಳ್ಳೆತನಕ್ಕೆ. ಏನ್ ಮಾಡ್ತಾರೆ? ನೋಡಿದೀವಿ, ಆಫೀಸ್ ಜನಕ್ಕೆಲ್ಲ ಗೊತ್ತು. ನಿಮ್ದು ಫೇಕ್ ಅಂತ ಹೇಳ್ತಾರ ಅವರು. ಫೇಸ್ಬುಕ್ ಮಾಡಿ ಅದ್ಬಿಟ್ಟು ಯಾವ್ದು ಬೇಕು? ಅವ್ರು ಇಲ್ಲಲ್ವಾ?